ಬಹಳ ದಿನಗಳಿಂದ ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಅತಿಥಿ ಉಪನ್ಯಾಸಕರು ಹಲವು ಬೇಡಿಕೆಗಳನ್ನಿಟ್ಟುಕೊಂಡು ಮುಷ್ಕರವನ್ನು ಮಾಡ್ತಾ ಇದ್ದಾರೆ. ದೀರ್ಘಕಾಲದ ಈ ಮುಷ್ಕರದಿಂದಾಗಿ ತರಗತಿಗಳು ಸರಿಯಾಗಿ ನಡೀತಾ ಇಲ್ಲ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ. ತಮ್ಮ ನ್ಯಾಯಬದ್ಧ ಬೇಡಿಕೆಗಳಿಗೋಸ್ಕರ ಉಪನ್ಯಾಸಕರು ಸತತ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದಾರೆ. ಹೊಸ ಸರ್ಕಾರ ರಚನೆಯಾಗಿ ಒಂದು 6-7 ತಿಂಗಳು ಕಳೆದಿದೆ. ಆದರೂ ಅಲ್ಪಾವಧಿಯಲ್ಲಿ ಹಿಂದಿನ ಸರ್ಕಾರಗಳಿಗೆ ಹೋಲಿಸಿದಾಗ ಅಲ್ಪಾವಧಿಯಲ್ಲಿ ಶಿಕ್ಷಣ ಸಚಿವರಾದಂಥ ಸುಧಾಕರ್ ಅವರು ಮತ್ತು ಮೊನ್ನೆ ಮುಖ್ಯಮಂತ್ರಿಗಳು ಶೀಘ್ರವಾಗಿ ಸ್ಪಂದಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಕಾಲೇಜು ಶಿಕ್ಷಣ, ತಾಂತ್ರಿಕ ಶಿಕ್ಷಣ ಇಲಾಖೆಯ ಪ್ರಥಮ ದರ್ಜೆ ಕಾಲೇಜುಗಳು, ಇಂಜಿನಿಯರಿಂಗ್ ಹಾಗೂ ಪಾಲಿಟೆಕ್ನಿಕ್ ಅತಿಥಿ ಉಪನ್ಯಾಸಕರ ಬೇಡಿಕೆಗಳ ಬಗ್ಗೆ ಸ್ಪಂದಿಸುವಂಥ ಕೆಲಸವನ್ನು ಮಾನ್ಯ ಶಿಕ್ಷಣ ಸಚಿವರು ಸುಧಾಕರ್ ಅವರು ಮಾಡಿದ್ದಾರೆ. ಮೊನ್ನೆ ದಿವಸ ಹಲವಾರು ಬೇಡಿಕೆಗಳನ್ನು ಈಡೇರಿಸುವ ಭರವಸೆಯನ್ನು ಸಚಿವರು ಕೊಟ್ಟಿದ್ದಾರೆ. ಅದರಲ್ಲಿ ಯಾರು 60 ವರ್ಷ ವಯೋಮಿತಿಯನ್ನು ಮುಟ್ಟಿ ರಿಟೈರ್ ಆಗ್ತಾರೆ, ಕನಿಷ್ಠ 10 ವರ್ಷ ಸೇವೆಯನ್ನು ಸಲ್ಲಿಸಿರ್ತಾರೆ, ಅಂಥವರಿಗೆ ಒಂದು ಇಡಿಗಂಟನ್ನು 5 ಲಕ್ಷ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದೇ ರೀತಿ 5,000 ರೂಪಾಯಿ ವೇತನವನ್ನು ಈಗ ಹಾಲಿ ಪಡಿತಿರ್ತಕ್ಕಂಥ ವೇತನದ ಮೇಲೆ 32,000 ಪಡಿತಿರ್ತಕ್ಕಂಥವ್ರು 37,000, 26 ಪಡೆಯುತ್ತವ್ರು 31,000. ಈ ಥರ ಹಾಲಿ ಪ್ರಸ್ತುತ ಏನು ವೇತನವನ್ನು ಪಡಿತಾ ಇದ್ದಾರೆ ಅದರ ಮೇಲೆ 5,000ವನ್ನು ಹೆಚ್ಚುವರಿಯಾಗಿ ನೀಡ್ತೇವೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ತಿಂಗಳಿಗೊಂದು ರಜೆ ಕೊಡ್ತೇವೆ ಅಂತ ಕೂಡ ಹೇಳಿದ್ದಾರೆ. ಇದುವರೆಗೂ ರಜೆಗಳಿರಲಿಲ್ಲ. ಬೇರೆ ಹೊಸ ನೇಮಕಾತಿಗಳ ಸಂದರ್ಭದಲ್ಲಿ ಇವರಿಗೆ ಸರ್ವಿಸ್ ವೈಟೇಜನ್ನು ಕೊಡ್ತೇವೆ ಅನ್ನೋಂಥ ಮಾತುಗಳನ್ನು ಹೇಳಿದ್ದಾರೆ. ಇವೆಲ್ಲವನ್ನು ಕೂಡ ಅವರವತ್ತು ಹೇಳಿದಂಥ ವೈದ್ಯಕೀಯ ಸೌಲಭ್ಯ, ಜೀವ ವಿಮಾ ಇತ್ಯಾದಿ ಎಲ್ಲ ಅಂಶಗಳು ಸಮಾಧಾನಕರ ದಿಕ್ಕಿನಲ್ಲಿ ಹೆಜ್ಜೆಗಳೇ ಹೊರತು ತೃಪ್ತಿದಾಯಕವಾಗಿಲ್ಲ. ಈ ಎಲ್ಲ ಸೌಲಭ್ಯಗಳಿಗೆ ಮಂತ್ರಿಗಳಿರ್ತಕ್ಕಂಥ ಎಲ್ಲ ಮಾತುಗಳಿಗೆ ಸಂಪೂರ್ಣ ಲಾಭ ಸಿಗುವಂಥದ್ದು ಅತಿಥಿ ಉಪನ್ಯಾಸಕರ ಸೇವಾ ಭದ್ರತೆ ನೀಡಿದಾಗ ಮಾತ್ರ. ಸೇವಾ ಭದ್ರತೆ ನೀಡದೆ ಈ ಎಲ್ಲ ಸೌಲಭ್ಯಗಳನ್ನೇನು ಕೊಡ್ತೇವೆ ಅಂತ ಹೇಳಿದ್ದಾರೆ ಅವು ಅಪೂರ್ಣ ಆಗುತ್ತವೆ. ಹಾಗಾಗಿ ನಮಗೆ ಮಂತ್ರಿಗಳು ಹೇಳಿರ್ತಕ್ಕಂಥ ಸರ್ಕಾರ ಹೇಳಿದ ಮಾತುಗಳು ತೃಪ್ತಿಯನ್ನು ತಂದಿಲ್ಲ. ಆದರೆ ಆ ದಿಕ್ಕಲ್ಲಿ ಆಲೋಚಿಸಿದ್ದಾರೆ ಅಂತಕ್ಕಂಥ ಸ್ವಲ್ಪ ಸಮಾಧಾನ ಮಾತ್ರ ಇದೆ. ಉದಾಹರಣೆಗೆ 60 ವರ್ಷದ ಇಡಿಗಂಟನ 5 ಲಕ್ಷ ಕೊಡ್ತೇವೆ ಅಂತ ಹೇಳಿದ್ದಾರೆ. ಸೇವಾ ಭದ್ರತೆ ಇಲ್ಲದೆ ಪ್ರತಿ ವರ್ಷ ಅವರ ಉದ್ಯೋಗ ನವೀಕರಣ ಆಗುವಂಥ ಹಂತದಲ್ಲಿ ಪ್ರತಿ ವರ್ಷ ಹೊಸ ಅರ್ಜಿಯನ್ನು ಹಾಕಬೇಕು, ಆಯ್ಕೆ ಆಗಬೇಕು. ಆಯ್ಕೆ ಆಗ್ತಾರೆ ಅಂತಕ್ಕಂಥ ಗ್ಯಾರಂಟಿ ಆಗಲಿ ವಿಶ್ವಾಸವಾಗಲಿ ಆಯ್ಕೆ ಆಗುವವರಿಗೆ ಇರುವುದೇ ಇಲ್ಲ. 10, 15, 20 ವರ್ಷಗಳ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಇವರು
ಉದ್ಯೋಗದ ಭದ್ರತೆ ಇಲ್ಲದೆ ಮಾನಸಿಕ ತೊಳಲಾಟದಲ್ಲಿ ಸಂಕಟವನ್ನು ಅನುಭವಿಸ್ತಾ ಇದ್ದಾರೆ. ಪ್ರತಿ ವರ್ಷ ಅಕಾಡೆಮಿಕ್ ಇಯರ್ ಪ್ರಾರಂಭ ಆಗ್ತಾ ಇದ್ದಾಗನೇ ಅತ್ಯಂತ ಮಾನಸಿಕ ಕ್ಷೋಭೆಗೆ ಒಳಗಾಗಿರ್ತಾರೆ. ಅವರಿಗೆ ನೀವು 60 ವರ್ಷ ಮುಟ್ತೇವೆ ಅಂತಕ್ಕಂಥದ್ದೇ ಯಾವುದೇ ಗ್ಯಾರಂಟಿ ಇರೋದಿಲ್ಲ. ಮಧ್ಯಂತರದಲ್ಲಿ ಅವರ ಕೆಲಸದಿಂದ ಬಿಟ್ಟು ಹೋಗಬೇಕಾಗ್ಬೋದು ಅಥವಾ ಉದ್ಯೋಗ ಸಿಗದೇ ಇರಬಹುದು. ಅದರಿಂದಾಗಿ 60 ವರ್ಷ ಮುಟ್ಟಿರಬೇಕು, 10 ವರ್ಷ ಸರ್ವಿಸ್ ಆಗಿರಬೇಕು ಅನ್ನುವಂಥ ಈ ಬೇಡಿಕೆ ಅಥವಾ ಈ ಪ್ರಪೋಸಲ್ ಭಾಗಶಃ ಒಪ್ಕೊಳ್ಬೋದಷ್ಟೇ. ಕಾರಣ ಅಂತಂದರೆ ಆ 5 ಲಕ್ಷವನ್ನು ಇಡಿಗಟ್ಟು ಕೊಡ್ತೇವೆ ಅಂತ ಹೇಳಿರೋದು ಕೂಡ ಅದಕ್ಕೆ ಯಾವುದೋ ತಾರ್ಕಿಕ ನೆಲೆಗಟ್ಟು ಕಾಣಿಸೋದಿಲ್ಲ. ಸರ್ಕಾರವೇ ನಿರ್ಮಿಸಿರ್ತಕ್ಕಂಥ ಗ್ರ್ಯಾಚ್ಯುಟಿ ಆ್ಯಕ್ಟ್ ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡೋರಿಗೆ ಕೂಡ 5 ವರ್ಷ ಅವಧಿ ಮುಗಿಸಿದರೆ 6ನೇ ವರ್ಷದಲ್ಲಿ ಯಾವುದಾರ ಕಾರಣಕ್ಕೆ ಅಥವಾ 5 ವರ್ಷದ ನಂತರ ಯಾವುದಾರ ಕಾರಣಕ್ಕೆ ಉದ್ಯೋಗವನ್ನು ಬಿಟ್ಟು ಹೋದರೆ, ಸಾವು ನೋವುಗಳಾದರೆ, ಅನಾರೋಗ್ಯ ಪೀಡಿತರಾದರೆ ಒಂದು ಖಾಸಗಿ ಸಂಸ್ಥೆಯಲ್ಲಿ ಯಾವುದೋ ಮೆಡಿಕಲ್ ಶಾಪಲ್ಲೋ, ಸಿನಿಮಾ ಟಾಕೀಸಲ್ಲೋ, ಮಂಡಿಗಳಲ್ಲೋ ಕೆಲಸ ಮಾಡೋಂಥವನಿಗೆ ಉಪದಾನ ಗ್ರ್ಯಾಚ್ಯುಟಿ ಲಭ್ಯ ಆಗುತ್ತೆ. ಅವನ ಕೊನೆಯ ಸಂಬಳ ಎಷ್ಟಿರುತ್ತೋ ಅದರ 15 ದಿನದ ಸಂಬಳ 1 ವರ್ಷಕ್ಕೆ ಲೆಕ್ಕ ಹಾಕಿ ಕೊಡ್ತಾರೆ. 15 days ಸ್ಯಾಲ್ರಿ ಪರ್ ಇಯರ್. ಅವನು ಎಷ್ಟು ಸರ್ವಿಸ್ ಮಾಡಿದ್ದನ್ನು ಕೊಡ್ತಾರೆ. ಆ ಥರ ಅಸಂಘಟಿತ ಖಾಸಗಿ ವಲಯಗಳಲ್ಲಿ ಸಿಗುವಂಥ ಗ್ರ್ಯಾಚ್ಯುಟಿ ಕೂಡ ಇಲ್ಲಿ ಸಿಕ್ಕಂಗೆ ಆಗೋದಿಲ್ಲ. 60 ವರ್ಷಕ್ಕೆ ಅವನು ರಿಟೈರ್ ಆದಾಗ 5 ಲಕ್ಷವನ್ನು ಕೊಡ್ತೇವೆ ಅಂತ ಹೇಳಿದರೆ ಅದು ಮ್ಯಾಕ್ಸಿಮಮ್ ಲಿಮಿಟ್ 5 ಲಕ್ಷ. ಆದರೆ 10 ವರ್ಷ ಸರ್ವಿಸ್ ಆಗಿರಬೇಕು. ಆದರೆ ಮಧ್ಯೆ ಬ್ರೇಕ್ ಆಗಂಗಿಲ್ಲ. ಹಂಗಾರೆ 50ನೇ ವಯಸ್ಸಲ್ಲಿ ಸೇರಿರಬೇಕು, 60 ವರ್ಷಕ್ಕೆ ಬಿಡುಗಡೆ ಆಗಬೇಕು. ಮಧ್ಯೆ ಬ್ರೇಕ್ ಆಗಿದ್ರೆ ಕೌಂಟಿಗೆ ಬರೋದಿಲ್ಲ. ಅಥವಾ 10 ವರ್ಷಕ್ಕಿಂತ ಜಾಸ್ತಿ ಆದರೆ 11 ವರ್ಷಕ್ಕೆ ಅದನ್ನು ಕೌಂಟಿಗೆ ತಗೊಳ್ಳೋದಿಲ್ಲ. ಆದರೆ ಈಗಿನ ಪದ್ಧತಿ ಪ್ರಕಾರ ಈಗಿರ್ತಕ್ಕಂಥ 32,000ವನ್ನು ಕ್ಯಾಲ್ಕುಲೇಟ್ ಮಾಡಿದರೆ 60 ವರ್ಷದವರೆಗೆ ತೆಗೆದುಕೊಂಡ್ರೆ ಗ್ರ್ಯಾಚ್ಯುಟಿ ಆ್ಯಕ್ಟ್ ಪ್ರಕಾರ ಸುಮಾರು 9,60,000 ಆಗ್ತದೆ. ಹಾಗಾಗಿ ಗ್ರ್ಯಾಚ್ಯುಟಿ ಆ್ಯಕ್ಟಿನ ಪ್ರಕಾರ 5 ವರ್ಷ ಸರ್ವಿಸ್ ಆದಂಥವರಿಗೆ ಯಾವುದೇ ಸಂದರ್ಭದಲ್ಲಿ ಕೆಲಸದಿಂದ ಅವರು ಯಾವುದೇ ಕಾರಣಕ್ಕೆ ಬಿಟ್ಟು ಹೋದರೆ ಹೇಗೆ ಗ್ರ್ಯಾಚ್ಯುಟಿಯನ್ನು ಹಾಕಿ ಕೊಡ್ತಾರೋ ಆ ರೀತಿ ಗ್ರ್ಯಾಚ್ಯುಟಿಯನ್ನು ಅಂತ ನೀವು ಗ್ರ್ಯಾಚ್ಯುಟಿ ಅಂತ ಕರೆಯದಿದ್ರೂ ಚಿಂತೆ ಇಲ್ಲ. ಆ ಮಾನದಂಡದಲ್ಲಿ ಈಗ ಜಾರಿ ಇರತಕ್ಕಂಥ ನಿಯಮಾವಳಿಗಳ ಅಡಿಯಲ್ಲಿ ಪರಿಹಾರವನ್ನು ಕೊಡೋಂಗಾಗಬೇಕು. ಲಾಸ್ಟ್ ಡಾನ್ ಸ್ಯಾಲ್ರಿ ಇಂಟು 15 days ಸ್ಯಾಲ್ರಿ ಇಂಟು ಸರ್ವೀಸ್ ಹಾಕಿ ಕೊಡಬೇಕು. ಆವಾಗ ಅದಕ್ಕೆ ತಕ್ಕಂಗೆ ವ್ಯತ್ಯಾಸ ಕೂಡ ಆಗಬಹುದು. ಆ ಕಾರಣಕ್ಕೂ ಕೂಡ ಅದೊಂದು ಅಷ್ಟೊಂದು ವೈಜ್ಞಾನಿಕವಾಗಿಯೂ ಇಲ್ಲ, ಕಾನೂನುಬದ್ಧವಾಗಿಯೂ ಇಲ್ಲ. ಅದನ್ನು ಪುನರಾಲೋಚನೆಯನ್ನು ಸರ್ಕಾರ ಮಾಡಬೇಕು. ಸರ್ವಿಸ್ ವೇಟೇಜನ್ನು ಸರ್ಕಾರ ಹೊಸ ನೇಮಕಾತಿ ಸಂದರ್ಭದಲ್ಲಿ ಕೊಡ್ತೇವೆ 1% ಅಂತ ಹೇಳಿದ್ದಾರೆ. ಅದು ಹೈಯೆಸ್ಟ್, ಅಂದರೆ 5 ವರ್ಷದ್ದು 300 ಮಾರ್ಕ್ಸಿಗೆ ಎಕ್ಸಾಮ್ ಮಾಡಿದರೆ 1% ಅಂದರೆ 15%. 5 ವರ್ಷಕ್ಕೆ 5 ಅಂತೆ 300, 15% ವೇಟೇಜ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಸರ್ಕಾರ ನೇಮಕಾತಿ ಮಾಡುವ ಸಂದರ್ಭದಲ್ಲಿ ಇವರಿಗೆ ಅವಕಾಶ ಸಿಗೋದು ಕಡಿಮೆ ಆಗುತ್ತೆ. ಯಾಕೆಂದರೆ 10-15 ವರ್ಷಗಳನ್ನ ಸೇವೆ ಮಾಡಿದಂಥವರ ವಯೋಮಿತಿ ಮೀರಿ ಹೋಗಿರುತ್ತೆ. ಸರ್ಕಾರದ ವಯೋಮಿತಿಯ ಮಾನದಂಡವನ್ನು ಅವರು ದಾಟಿ ಬಿಟ್ಟಿರ್ತಾರೆ. ಹಾಗಾಗಿ ಇದು ಕೂಡ ಹೆಚ್ಚು ಉಪಯೋಗ ಆಗೋದಿಲ್ಲ. ತಿಂಗಳಿಗೊಂದು ರಜೆಯನ್ನು ಕೊಡ್ತೇವೆ, ಅದನ್ನು 10 ವರ್ಷ ಸರ್ವಿಸ್ ಆಗಿರಬೇಕು. ಇದಷ್ಟು ಸರಿಯಲ್ಲ. ರಜೆಗಳು ನಾನಾ ಕಾರಣಗಳಿಗೆ, ಮನೆಯಲ್ಲಿರ್ತಕ್ಕಂಥ ಯಾವುದೋ ಕಷ್ಟ ಕಾರ್ಪಣ್ಯಗಳಿಗೆ ಅಥವಾ ಅನಾರೋಗ್ಯದ ನಿಮಿತ್ತ, ಮನೆಯಲ್ಲಿ ಯಾವುದೋ ಸಂಕಟದ ನಿಮಿತ್ತ ರಜೆಗಳನ್ನು ನೌಕರಿಗೆ ಕೊಡಬೇಕಾಗತ್ತೆ. ಆದರೆ 10 ವರ್ಷ ಸರ್ವಿಸ್ ಆದರೆ ಮೇಲ್ಪಟ್ಟು ಕೊಡ್ತೀವಿ, ಕೆಳಗಿನವ್ರಿಗಿಲ್ಲ ಅನ್ನೋದು ಸರಿಯಲ್ಲ. 15 ಗಂಟೆ ಯಾರು ಕೆಲಸವನ್ನು ಮಾಡ್ತಾರೋ ಅವರಿಗೆ ಮಾತ್ರ. ಹಾಗಾದರೆ 12 ಗಂಟೆ 10 ಗಂಟೆ ಕೆಲಸ ಮಾಡುವ ಉಪನ್ಯಾಸಕರಿಗೆ ಈ ರಜೆ ಸಿಗೋದಿಲ್ಲ. ಯಾವುದೇ ರಜೆಗಳಿಲ್ಲದೆ ಕ್ಯಾಶುವಲ್ ಲೀವ್ ಆಗಲಿ,
ಹೆಲ್ತ್ ರೀಸನ್ಗಿರ್ತಕ್ಕಂಥವಾಗಲಿ, ಅರ್ನ್ ಲೀವ್ಗಳಾಗಲಿ, ಸರ್ಕಾರದ ಎಲ್ಲ ಹಬ್ಬ ಹರಿದಿನಗಳ ಕಾನೂನುಬದ್ಧ ಶಾಸನಬದ್ಧ ಲೀವ್ಗಳಾಗಲಿ ಯಾವುದೂ ಇಲ್ಲದೆ ಇರತಕ್ಕಂಥ ಇವರಿಗೆ ಅವರು ಎಷ್ಟೇ ಗಂಟೆಗಳ ಪಾಠವನ್ನು ಮಾಡಲಿ ಅದು 15 ಗಂಟೆ ಅಂತೇಳಿ ನಿಗದಿ ಮಾಡದೆ ಎಲ್ಲರಿಗೂ ಕೂಡ ಸಿಗುವಂತೆ ಆಗಬೇಕು. ಈ ಸಂದರ್ಭದಲ್ಲಿ ಒಂದು ಅಂಶವನ್ನು ಸರ್ಕಾರ ಆ್ಯಡ್ ಮಾಡಬೇಕು. ರಜದ ಸಂದರ್ಭ ಬಂದಾಗ ಅತಿ ಹೆಚ್ಚು ಮಹಿಳಾ ಉಪನ್ಯಾಸಕಿಯರಿದ್ದಾರೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಥವಾ ಇಲ್ಲೇ ಸರ್ಕಾರದ ನೌಕರರಾಗಿರೋರಿಗೆ, ಪರ್ಮನೆಂಟ್ ಲೆಕ್ಚರರ್ಸ್ಗಳಿಗೆ ಮೆಟರ್ನಿಟಿ ಲೀವ್ ಇದೆ ವಿತ್ ವೇಜಸ್, ಸಂಬಳ ಸಹಿತ ರಜೆ ಇದೆ. ಇಲ್ಲಿ ಕಳೆದ ಹೋರಾಟಗಳಿಗೆ ರಜೆಯನ್ನು ಕೊಡ್ತಾರೆ, ಸಂಬಳವನ್ನು ಕಟ್ ಮಾಡ್ತಾರೆ. ಸಂಬಳ ರಹಿತ ಮೆಟರ್ನಿಟಿ ಲೀವ್ ಏನಿದೆ ಇದನ್ನು ಬದಲಾಯಿಸಬೇಕು. ಆ ಥರ ಯಾರು ಹೆರಿಗೆಯನ್ನು ಹೊಂದುತ್ತಾರೆ ಅಂಥ ಮಹಿಳೆಯರಿಗೆ ವೇತನ ಸಹಿತ ಹೆರಿಗೆ ರಜವನ್ನು ನೀಡಬೇಕು. ಬೇರೆ ಮಹಿಳೆಯರಿಗೆ, ಇವನ್ ಅನಕ್ಷರಸ್ಥ ಮಹಿಳೆಗೆ ಕೂಡ ಸಾಮಾಜಿಕ ಭದ್ರತೆ ಹಿನ್ನೆಲೆಯಲ್ಲಿ ಅಂಗನವಾಡಿಗಳ ಮೂಲಕ ಶುಶ್ರೂಷೆಯನ್ನು ಕೊಡ್ತೇವೆ, ಪೌಷ್ಟಿಕಾಂಶವನ್ನು ಕೊಡ್ತೇವೆ. ಇಲ್ಲಿ ವಿದ್ಯಾವಂತ ಮಹಿಳೆ ಅವಳು ಪೌಷ್ಟಿಕಾಂಶ ಪಡೆಯೋದಿರಲಿ, ತನ್ನ ಹೊಟ್ಟೆಪಾಡಿಗೂ ಊಟ ಮಾಡೋಕ್ಕೆ ತೊಂದರೆ ಆಗುತ್ತೆ. ಯಾಕೆಂದರೆ ವೇತನ ರಹಿತವಾದಂಥ ರಜೆಯನ್ನು ಕೊಡ್ತಾರೆ. ಇದು ಅಮಾನವೀಯ, ಇದು ಸರಿಯಲ್ಲ. ರಜೆ ಸಂದರ್ಭದೊಳಗೆ ಆ ಒಂದು ದಿನವನ್ನು ಎಲ್ಲ ಲೆಕ್ಚರರ್ಸ್ಗೂ ಕೊಡಬೇಕು, ಹೆರಿಗೆ ರಜೆಯನ್ನು ಕೊಡಬೇಕು. 10 ತಿಂಗಳ ವೇತನ ಇದೆ. ಈಗ 10 ತಿಂಗಳ ವೇತನದ ಬದಲಾಗಿ 12 ತಿಂಗಳ ವೇತನವನ್ನು ಕೊಡಬೇಕು. ರಾಷ್ಟ್ರೀಯ ಆರೋಗ್ಯ ಅಭಿಯಾನ NHM ನ್ಯಾಷನಲ್ ಹೆಲ್ತ್ ಮಿಷನ್ನೊಳಗೆ ಅದು ಕೂಡ ಇದೇ ರೀತಿಯ ಸ್ವರೂಪದ ಉದ್ಯೋಗವನ್ನು ಮಾಡ್ತಾ ಇರ್ತಕ್ಕಂಥವ್ರು. ಅಲ್ಲಿ 12 ತಿಂಗಳು ಕೂಡ ಅವರಿಗೆ ವೇತನ ಸಿಗುತ್ತೆ. ಅವರು ಕಾಯಂ ನೌಕರ ಅಲ್ಲ ಅನ್ನೋ ಕಾರಣಕ್ಕೋಸ್ಕರ ಏಪ್ರಿಲ್ನ 1ನೇ ತಾರೀಕು ಮಾತ್ರ ಅವರ ಸರ್ವಿಸನ್ನು ಬಿಡುಗಡೆ ಮಾಡಿ 2ನೇ ತಾರೀಕಿಂದ ಆಟೋಮೆಟಿಕ್ ಆಗಿ ವಾಪಸ್ ಕೆಲಸಕ್ಕೆ ತೆಗೆದುಕೊಳ್ತಾರೆ. ಅವರು 60 ವರ್ಷದ ವಯೋಮಿತಿ ಮುಟ್ಟುವವರೆಗೆ ಅವರನ್ನು ಕೆಲಸದಿಂದ ತೆಗೆಯೋದಿಲ್ಲ. ಯಾವುದಾದ್ರು ಗುರುತರವಾದಂಥ ಆಪಾದನೆಗಳು ಅಥವಾ ದುರ್ನಡತೆಗಳ ಕಾರಣಕ್ಕಾಗಿ ತೆಗೆದುಹಾಕ್ಬೋದು, ರಾಜೀನಾಮೆ ಕಾರಣಕ್ಕೆ ತೆಗೆದುಹಾಕ್ಬೋದೇ ಹೊರತು 60 ವರ್ಷದವರೆಗೆ ಅವರಿಗೆ ಸೇವಾ ಭದ್ರತೆಯನ್ನು ಕೊಟ್ಟಿದೆ. ಅದೇ ರೀತಿ ಇಲ್ಲೂ ಕೂಡ ಈಗಾಗಲೇ ಹೇಳ್ತಕ್ಕಂಥ ಎಲ್ಲ ಸವಲತ್ತುಗಳು ಅರ್ಥಪೂರ್ಣ ಯಾವಾಗ ಆಗ್ತವೆ, ರಜೆಗಳು, ವೇತನ ಜಾಸ್ತಿ ಆಗಿದ್ದು, ಇಡಿಗಂಟು 60 ವರ್ಷದ ನಂತರ 5 ಲಕ್ಷ ಅಥವಾ ಆರೋಗ್ಯ ವಿಮೆ, ಇವೆಲ್ಲವಕ್ಕೂ ಅರ್ಥಪೂರ್ಣ ಆಗೋದು ಯಾವಾಗ ಅಂದರೆ ಸೇವಾ ಭದ್ರತೆ ಸಿಕ್ಕಾಗ ಮಾತ್ರ. ಯಾವುದೇ ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆ ಇಲ್ಲ. ಆತಂಕ ಇರುವಂಥದ್ದು, ಬೇಡಿಕೆ ಇರುವಂಥದ್ದು ಅತಿಥಿ ಉಪನ್ಯಾಸಕರು. ಸೇವಾ ಭದ್ರತೆ ಮೊದಲನೇ ಪ್ರಯಾರಿಟಿ. ಸೇವಾ ಭದ್ರತೆಯನ್ನು ಒದಗಿಸಿದರೆ ಮಾತ್ರ ಎಲ್ಲ ಸವಲತ್ತುಗಳು ಅರ್ಥಪೂರ್ಣ ಆಗ್ತವೆ. ಇಲ್ಲದೇ ಇದ್ದರೆ ಆತ ಸೇವೆಯೇ ಇರೋದಿಲ್ಲ, ಸೇವೆಯಲ್ಲಿ ಇರೋದು ಸಾಧ್ಯತೆ ಇಲ್ಲ, ಅನುಮಾನ ಇದೆ ಅಂದಾಗ ಈ ಎಲ್ಲ ಸವಲತ್ತುಗಳು ಕೂಡ ನಿರರ್ಥಕ ಆಗ್ತವೆ. ಆ ಕಾರಣಕ್ಕೋಸ್ಕರ ಈ ಎಲ್ಲ ಸವಲತ್ತುಗಳನ್ನು ತಾವು ಕೊಡೋಕ್ಕೇನು ಮನಸ್ಸು ಮಾಡಿದ್ದೀರಿ, ತಿದ್ದುಪಡಿ ಮಾಡಿ ಮತ್ತೊಂದಿಷ್ಟು ಉತ್ತಮಗೊಳಿಸಿ. ಆದರೆ ಮೊದಲನೇ ಆನ್ ಪ್ರಯಾರಿಟಿ ಮುಕುಟಪ್ರಾಯವಾಗಿ ಇವರಿಗೆ 60 ವರ್ಷ ವಯಸ್ಸಾಗುವವರೆಗೆ, ಸೂಪರ್ ಆ್ಯನೇಷನ್ ರೀಚ್ ಆಗುವವರೆಗೆ ಯಾವುದೇ ದುರ್ನಡತೆ, ಅಸಮರ್ಥತೆ ಇಲ್ಲದೆ ಇದ್ದಂಥ ಪಕ್ಷದೊಳಗೆ ಅವರ 60 ವಯಸ್ಸಿನವರೆಗೆ ಇವರನ್ನ ನೌಕರಿಯಿಂದ ತೆಗೆಯೋದಿಲ್ಲ, ಇವರನ್ನ ಉಪನ್ಯಾಸಕರಾಗಿ ಮುಂದುವರಿಸ್ತೇವೆ ಅಂತಕ್ಕಂಥ ನಿಲುವನ್ನು ಸರ್ಕಾರ ತೆಗೆದುಕೊಳ್ಬೇಕು. ನನಗೆ ವಿಶ್ವಾಸ ಇದೆ, ಭಾಳ ಸಂವೇದನಾಶೀಲರಾಗಿರ್ತಕ್ಕಂಥ ಸಚಿವರಾದಂಥ ಸುಧಾಕರ್ ಅವರು ಇಷ್ಟು ಬೇಗ ಮಾತುಕತೆಗೆ ಬಂದು ಕೆಲವು ಸವಲತ್ತು ಕೊಡುವಂಥ ಉದಾರತೆಯನ್ನು ತೋರಿಸಿದ್ದಾರೆ. ಸೇವಾ ಭದ್ರತೆಯ ಕಡೆಗೆ ಕೂಡ ಗಂಭೀರವಾಗಿ ಗಮನವನ್ನು ಹರಿಸ್ತಾರೆ ಅಂತಕ್ಕಂಥ ವಿಶ್ವಾಸವೂ ಇದೆ ಮತ್ತು ಒತ್ತಾಯವನ್ನು ಕೂಡ ಮಾಡ್ತೇನೆ. ಈ ಸಂದರ್ಭದಲ್ಲಿ ಒಂದು ಮಾತನ್ನು ಸಚಿವರು ಹೇಳಿದ್ದಾರೆ. 1ನೇ ತಾರೀಕು ರಿಪೋರ್ಟ್ ಮಾಡಿಕೊಳ್ಳದೇ ಇದ್ದರೆ ಮುಷ್ಕರ ನಿರತರು ನಾವು ಕ್ರಮ ಕೈಗೊಳ್ತೇವೆ, ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅಷ್ಟೊಂದು ಕಠಿಣ ನಿಲುವನ್ನು ಸನ್ಮಾನ್ಯ ಸಚಿವರು ತೆಗೆದುಕೊಳ್ಳೋದು ಬೇಡ. ಮುಷ್ಕರ ನಿರತರ ಮೇಲೆ
ಅವ್ರನ್ನ ಕರೆದು ಮತ್ತೊಮ್ಮೆ ಮಾತುಕತೆಯನ್ನು ಆಡಿ ಸೇವಾ ಭದ್ರತೆಯ ವಿಷಯದಲ್ಲಿ ಅವರಿಗೆ ಭರವಸೆಯನ್ನು ನೀಡಿ ಆಶ್ವಾಸನೆ ಈಡೇರಿಸಿ ಅವರ ಸೇವೆ ಸಾಧ್ಯತೆ ಕಾಯಂ ಮಾಡಿ ಅಥವಾ ಭದ್ರತೆಯನ್ನು ನೀಡಿ ಅವರ ಬೇಡಿಕೆಗಳನ್ನ ಈಡೇರಿಸಬೇಕು. ಮಾತುಕತೆಗೆ ಮತ್ತೊಮ್ಮೆ ಅವ್ರನ್ನ ಕರೆಯಬೇಕು, ಯಾವುದೇ ಕ್ರಮವನ್ನು ಕೈಗೊಳ್ಳಬಾರದು ಅನ್ನೋಂಥ ವಿನಂತಿಯನ್ನು ಮಾಡ್ತೇನೆ. ಇದೇ ಸಂದರ್ಭದಲ್ಲಿ ಮುಷ್ಕರ ನಿರತರು ಕೂಡ ಸಮೂಹದ ಹಿತದ ಹಿನ್ನೆಲೆಯಲ್ಲಿ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಯಾವುದೋ ಸಣ್ಣ ಪುಟ್ಟ ವಿಷಯಗಳಿಗೆ ಹಠವನ್ನು ಮಾಡದೆ ಮಾತುಕತೆಗೆ ಮುಂದಾಗಬೇಕು. ಯಾವುದೇ ಹೋರಾಟ ಮತ್ತು ಮುಷ್ಕರಗಳು ಅದು ಯುದ್ಧವೇ ಆಗಿರಲಿ, ಮಾತುಕತೆಗಳ ಮೂಲಕ ಮಾತ್ರ ಬಗೆಹರಿಸಿಕೊಳ್ಳಕ್ಕೆ ಸಾಧ್ಯ ಇದೆ. ಹಾಗಾಗಿ ಹಠವನ್ನು ಬಿಟ್ಟು ಸರ್ಕಾರವಾಗಲಿ ಅಥವಾ ಮುಷ್ಕರ ನಿರತರಾಗಲಿ ಬಿಟ್ಟು ಮಾತುಕತೆಗೆ ಮುಂದಾಗಬೇಕು. ಯಾವುದೇ ಕ್ರಮವನ್ನು ಅವರ ಮೇಲೆ ಕೈಗೊಳ್ಳಬಾರ್ದು. ಬಹಳ ಬೇಗ ಅವರ ಬೇಡಿಕೆಯನ್ನು ಈಡೇರಿಸಿ ಅವರ ಸೇವೆಗೆ ಭದ್ರತೆಯನ್ನು ಒದಗಿಸಿ ನೆಮ್ಮದಿಯನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಹೋರಾಟವನ್ನು ನೆಗ್ಲೆಕ್ಟ್ ಮಾಡಬಾರ್ದು ಸರ್ಕಾರ. ವಿದ್ಯಾರ್ಥಿಗಳು ಈಗಾಗಲೇ ತರಗತಿಗಳಿಂದ ವಂಚಿತರಾಗಿದ್ದಾರೆ, ಪಾಠ ಪ್ರವಚನಗಳ ವಂಚಿತರಾಗಿದ್ದಾರೆ. ಕೂಡಲೇ ಬಗೆಹರಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಸನ್ಮಾನ್ಯ ಸಚಿವರಲ್ಲಿ ಮತ್ತು ಮುಖ್ಯಮಂತ್ರಿಗಳಲ್ಲಿ ವಿನಂತಿಯನ್ನು ಮಾಡ್ತೇನೆ. ಇದರ ಬಗ್ಗೆ ಏನಾಗಿದೆ, ಈಗಾಗಲೇ ಮುಷ್ಕರ ನಿರತರು ಈ ಮಾತುಕತೆ ತೃಪ್ತಿದಾಯಕವಾಗಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಇವತ್ತಿನಿಂದ ಅವರು ಪಾದಯಾತ್ರೆಯನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ದಾರೆ. ಮುಷ್ಕರ ಮುಂದುವರೆದಿದೆ. ಹಾಗಾಗಿ ಸರ್ಕಾರಕ್ಕೂ ವಿನಂತಿಯನ್ನು ಮಾಡ್ತಾ ಇರೋದು, ಮುಷ್ಕರವನ್ನು ಮುಂದುವರಿಯೋಕ್ಕೆ ಬಿಡಬೇಡಿ, ಮಾತುಕತೆಗೆ ಆಹ್ವಾನ ಮಾಡಿ. ಮುಷ್ಕರ ನಿರತರು ಕೂಡ ಹಠವನ್ನು ಮಾಡದೆ ಮಾತುಕತೆಗೆ ಆಹ್ವಾನ ಬಂದಾಗ ಹೋಗಿ ತಮ್ಮ ಆಹ್ವಾನ ಇಡಿ. ಮಾತುಗಳ ಸಫಲತೆ ವಿಫಲತೆ ನಂತರದ್ದು. ಮಾತುಕತೆಯಲ್ಲಿ ಪಾಲ್ಗೊಳ್ಳದೇ ಇದ್ದರೆ ಫಲಿತಾಂಶ ಬರೋದಿಲ್ಲ. ಹಾಗಾಗಿ ಯಾರೂ ಹಠದ ಮನೋಭಾವವನ್ನು ನಿಲುವನ್ನು ಪ್ರತಿಪಾದಿಸೋದು ಬೇಡ ಅಂತ ಇಬ್ಬರಲ್ಲೂ ವಿನಂತಿ